ವಂದಿತ್ ಅವರು ಕೂಡ ಬಹಳನೇ ಕಣ್ಣೀರ್ ಹಾಕ್ತಾರೆ. ಕಾರಣ ತಮ್ಮೆಲ್ರಿಗೂ ಕೂಡ ಗೊತ್ತು. ವಿಜಯ ರಾಘವೇಂದ್ರ ಅವರ ತಾಯಿ ಅಗಲಿಕೆ ಆಗಿರುವಂತದ್ದು. ಕೊನೆ ಒಂದು ಅಂತಿಮ ದರ್ಶನಕ್ಕೆ ವಂದಿತ್ ಅವರು, ಧೃತಿ ಅವರು, ಅಶ್ವಿನಿ ಮೇಡಮ್ ಸಹ ಹೋಗ್ತಾರೆ. ವಿಷಯ ಗೊತ್ತಾಗುತ್ತಿದ್ದಂತೆ ಬೆಳ್ಳಂಬೆಳಿಗ್ಗೆನೆ ಹೋಗ್ತಾರೆ. ಸೊ ಬಹಳನೇ ನೋವು. ಯಾಕೆಂದ್ರೆ ವಿಜಯ ರಾಘವೇಂದ್ರ ಅವರ ಕುಟುಂಬ, ಅಪ್ಪು ಅವರ ಕುಟುಂಬ ಎಲ್ಲವೂ ಕೂಡ ಒಟ್ಟಿಗೆ ಬೆಳೆದಂತವ್ರು. ಒಂದು ಜಾಯಿಂಟ್ ಫ್ಯಾಮಿಲಿ ತರ ಇದ್ದಂತವ್ರು. ಜೊತೆಗೆ ಆಗಾಗ ಮೀಟ್ ಆಗೋರು, ಒಂದು ಸಂಭ್ರಮಾಚರಣೆ ಮಾಡೋರು. ಅಪ್ಪು ಹೋದಂತ ಟೈಮಲ್ಲೂ ವಿಜಯ ರಾಘವೇಂದ್ರ ಅವರ ಕುಟುಂಬ ಜೊತೆಗೆ ಇದ್ದು ಯಾವಾಗ್ಲೂ ಕೂಡ ಒಂದು ರೀತಿಯಲ್ಲಿ ಸಪೋರ್ಟಿವ್ ಆಗಿ ಬೆನ್ನೆಲುಬಾಗಿ ನಿಂತವರು. ಸೊ ಈಗ ವಿಜಯ ರಾಘವೇಂದ್ರ ಅವರ ತಾಯಿ ಅಗಲಿಕೆ ಆಗಿದ್ದಾರೆ. ಇವ್ರನ್ನ ಅಜ್ಜಿ ಅಂತಾನೆ ಕರೀತಾ ಇದ್ರು ವಂದಿತಾ ಅವರು. ಇವರಿಗೆ ವಂದಿತಾ ಅವರು, ಧೃತಿ ಅವರು ಎಲ್ಲ ಅಂದ್ರೆ ತುಂಬಾನೇ ಇಷ್ಟ. ಸೊ ಅಪ್ಪ ಮಕ್ಕಳು ಅಂದ್ರೆ ತುಂಬಾನೇ ಅವ್ರ ಅಚ್ಚುಮೆಚ್ಚು. ಸೊ ಈಗ ಜಯಮ್ಮ ಅವರು ಅಗಲಿಕೆ ಆಗಿದ್ದು ಬಹಳಷ್ಟು ಜನರಿಗೂ ಕೂಡ ಬೇಸರ ಆಯ್ತು. ಅಭಿಮಾನಿಗಳು ಮತ್ತೆ ಚಿತ್ರರಂಗದ ಗಣ್ಯರು ಸಹ ಬಂದಿರ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಕುಟುಂಬದವರು ಎಲ್ಲರೂ ಕೂಡ ಬಂದು ಅಂತಿಮ ದರ್ಶನದಲ್ಲಿ ಭಾಗಿಯಾಗ್ತಾರೆ. ಅಂತಿಮ ನಮನವನ್ನ ಪಡ್ಕೊಂಡು ಹೋಗ್ತಾರೆ. ಆಗ ವಂದಿತ್ ಅವರು ಸಹ ಬಂದಿರ್ತಾರೆ ಕುಟುಂಬದ ಜೊತೆಗೆ. ನೋಡಿ ಬಹಳಷ್ಟು ಬೇಸರ ಪಡ್ಕೊಳ್ತಾರೆ. ವಿನಯ್ ರಾಜ್ಕುಮಾರ್ ಅವರು, ಯುವರಾಜ್ ಕುಮಾರ್ ಅವರು ಸಹ ಬರ್ತಾರೆ, ಶಿವಣ್ಣ ಬರ್ತಾರೆ, ಗೀತಕ್ಕ ಬರ್ತಾರೆ. ಸೊ ಎಲ್ಲರೂ ಕೂಡ ಬಂದು ಅಂತಿಮ ದರ್ಶನ ಪಡೆದುಕೊಂಡಿದ್ದಾರೆ.